ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ಅರವಿಂದ್. ಪ್ರತಿದಿನ ನಮ್ಮ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಆಯ್ಕೆ ಮಾಡ್ಕೋತೀವಿ. ಆ ಕುರಿತಂತೆ ತಜ್ಞರ ಜೊತೆ ವಿಸ್ತೃತವಾದ ಚರ್ಚೆ ಮಾಡ್ತೀವಿ. ಕೆಲವು ಸರ್ತಿ ನಮ್ಮ ಕಾರ್ಯಕ್ರಮದ ಮುಖೇನ ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ನಿನ್ನೆಯಿಂದ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ಹಕ್ಕುಗಳ ದಿನಾಚರಣೆಯ ಸಪ್ತಾಹ ಆರಂಭ ಆಗಿದೆ. ಲೈಂಗಿಕ ಕಾರ್ಯಕರ್ತೆಯರು ಅಂದ ತಕ್ಷಣ ಜನಗಳು ದೂರ ಸರಿತಕ್ಕಂಥದ್ದು, ಸಮಾಜ ಅವರನ್ನು ನೋಡ್ತಕ್ಕಂಥ ದೃಷ್ಟಿನೇ ಬದಲಾಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಲೈಂಗಿಕ ಕಾರ್ಯಕರ್ತೆಯರಿಗೆ ಅವರದೇ ಆದಂತಹ ಹಕ್ಕುಗಳು ಸಿಗ್ತಾ ಇದೆಯಾ, ಅವರ ನಿಜ ಜೀವನ ಯಾವ ರೀತಿ ನಡೀತಾ ಇದೆ, ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರ್ತಕ್ಕಂಥ ಕೆಲಸಗಳು ನಡೀತಾ ಇದೆಯಾ, ಯಾವುದಾದ್ರೂ ಸಂಘ ಸಂಸ್ಥೆಗಳು ಇದರಲ್ಲಿ ಪಾತ್ರ ವಹಿಸ್ತಾ ಇದೆಯಾ, ಸರ್ಕಾರದ ಬೆಂಬಲ ಸಿಗ್ತಾ ಇದೆಯಾ, ಇದರ ಬಗ್ಗೆ ಎಲ್ಲ ವಿಸ್ತೃತವಾದಂತಹ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ ಬಾಡಿದ ಹೂಗಳು. ಈಗಾಗಲೇ ಹೇಳಿದಂತೆ ಲೈಂಗಿಕ ಕಾರ್ಯಕರ್ತೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಕ್ಕಂಥವ್ರು, ಹಗಲು ಇರುಳು ಶ್ರಮಿಸ್ತಾ ಇರ್ತಕ್ಕಂಥವ್ರು ಇವತ್ತು 3 ಜನ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಚರ್ಚೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾರು ಬಂದಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಅಂತ ಅಂದ್ಬಿಟ್ಟು. ಪೂಜಾ ಗಾಂಧಿ, ಖ್ಯಾತ ಚಿತ್ರನಟಿ, ಅದರಲ್ಲೂ ಪ್ರಮುಖವಾಗಿ ಹೀರೋಸ್ ಪ್ರಾಜೆಕ್ಟ್ನ ಬ್ರ್ಯಾಂಡ್ ಅಂಬಾಸಡರ್ ನಮ್ಮ ಜೊತೆ ಇದ್ದಾರೆ. ಪೂಜಾ ಗಾಂಧಿ ಅವರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದರ ಜೊತೆಗೆ ಇದೇ ಹೀರೋಸ್ ಪ್ರಾಜೆಕ್ಟ್ನ ರಾಜ್ಯ ನಿರ್ದೇಶಕರು ಶಾರದಾ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಶಾರದಾ ನಾಯ್ಕ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕರ್ನಾಟಕ ಸೆಕ್ಸ್ ವರ್ಕರ್ಸ್ ಯೂನಿಯನ್ನ ಸಂಘಟನಾ ಕಾರ್ಯದರ್ಶಿ ಗೀತಾ ಅವರು ನಮ್ಮ ಜೊತೆ ಇದ್ದಾರೆ. ಗೀತಾ ಅವರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ಮ ಚರ್ಚೆನ ಮೊದಲನೇದಾಗಿ ಶಾರದಾ ನಾಯ್ಕ ಅವರಿಂದನೇ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಪ್ತಾಹ ಏನಿವತ್ತು ಆರಂಭ ಆಗಿದೆ, ನಿನ್ನೆಯಿಂದ ಆರಂಭ ಆಗಿದೆ, ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ಹಕ್ಕುಗಳ ದಿನಾಚರಣೆ ಸಪ್ತಾಹ ಅಂತ ಅಂದ್ಬಿಟ್ಟು, ಮೊದಲನೇದಾಗಿ ಜನಗಳಲ್ಲಿ ಈ ಸಪ್ತಾಹದ ಅಗತ್ಯ ಮತ್ತು ಮೂಲೋದ್ದೇಶಗಳು ಏನು ಅಂತಲೇ ಗೊತ್ತಿರೋದಿಲ್ಲ. ಏನು ಬೇಸಿಕಲಿ ವಾಟ್ ಇಸ್ ದಿಸ್? ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ಈ ಹಕ್ಕುಗಳ ರಕ್ಷಣಾ ದಿನ ಏನಿದೆ, ಸುಮಾರು 10 ವರ್ಷಗಳ ಹಿಂದೆ ಕಲ್ಕತ್ತಾದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಲೈಂಗಿಕ ಕಾರ್ಯಕರ್ತೆಯರು, ಈ FSWs ಅಂತ ನಾವೇನು ಕರಿತೀವಲ್ಲ, ಫೀಮೇಲ್ ಸೆಕ್ಸ್ ವರ್ಕರ್ಸ್, ಅವರು ಬೀದಿಗಿಳಿದು ಪ್ರತಿಭಟನೆ ನಡೆಸೋಕೆ ಶುರು ಮಾಡಿದರು. ನೋಡಿ, ನಾನು ಕೂಡ ಒಂದು ಮಹಿಳೆ, ನನಗೂ ಕೂಡ ನಿಮ್ಮ ಥರ, ನಮ್ಮೆಲ್ಲರ ಥರ ಬದುಕೋಕೆ ಹಕ್ಕಿದೆ. ನನಗೂ ಕೂಡ ಹಲವಾರು ಆಸೆ ಆಕಾಂಕ್ಷೆಗಳಿವೆ. ನನಗೂ ಕೂಡ ಆತ್ಮಸಮ್ಮಾನದಿಂದ, ಆತ್ಮವಿಶ್ವಾಸದಿಂದ ಬದುಕೋಕೆ ಹಕ್ಕಿದೆ. ನನಗೂ ರೇಷನ್ ಕಾರ್ಡ್ ಬೇಕು, ನನಗೂ ಮನೆ ಬೇಕು, ನನಗೂ ಮನೆ ಬಾಡಿಗೆ ಸಿಕ್ಕಲ್ಲ, ನನಗೂ ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವ್ರ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆ, ನನಗೂ ಸಮಸ್ಯೆ ಇದೆ ಪಿಂಪ್ಗಳಿಂದ, ಕ್ಲೈಂಟ್ಗಳಿಂದ, ಪೊಲೀಸರಿಂದ ರೈಡ್ ಆದಾಗ, ಅರೆಸ್ಟ್ ಆದಾಗ. ಸೊ ಇವಕ್ಕೆಲ್ಲ ಒಂದು ಅಂತ್ಯ ಕಾಣಬೇಕು, ನಮಗೆ ನಮ್ಮ ಹಕ್ಕುಗಳು ಸಿಗಬೇಕು ಅಂತ ಹೇಳಿಬಿಟ್ಟು ಒಂದು 25,000 50,000 ಜನ ಹೊರಗಡೆ ಬಂದರು. ಅಲ್ಲಿಂದ ಅದು ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ಹಕ್ಕುಗಳ ರಕ್ಷಣಾ ದಿನ ಅಂತ ಮಾರ್ಪಾಟಾಯಿತು. ಇದು ಎಲ್ಲಿವರೆಗೆ ತೀವ್ರವಾಯಿತು ಅಂತ ಹೇಳಿದರೆ, ಇದು ಮುಂದೆ ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲ ಬೇರೆ ಸ್ಟೇಟ್ಗಳು, ಬೇರೆ ಕಂಟ್ರೀಸ್ಗಳು ಇದನ್ನು ಫಾಲೋ ಮಾಡಿದ್ವು. ಬೇರೆ ಕಡೆ ಕೂಡ ಇದೇ ರೀತಿಯ ಒಂದು ಪ್ರೋಗ್ರಾಮ್ಗಳು ಕೂಡ ನಡೆಯೋಕೆ ಶುರು ಮಾಡಿದ್ವು. ತುಂಬಾ ಶ್ಲಾಘನಾರ್ಹವಾದಂತಹ ಕೆಲಸ ಇದು, ನಿಜವಾಗ್ಲೂ ಆಗಲೇಬೇಕಾದಂತಹ ಕೆಲಸ. ಓಕೆ ಪೂಜಾ ಅವರೀಗ ಲೈಂಗಿಕ ಕಾರ್ಯಕರ್ತೆಯರನ್ನ ಬಹಳ ಹತ್ತಿರದಿಂದ ನೋಡಿದವರು ನೀವು, ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀರಾ, ಅವರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀರಾ. ನೀವು ನೋಡಿದಂತೆ ಅವರು ಬೇಸಿಕಲಿ ಅನುಭವಿಸ್ತಾ ಇರ್ತಕ್ಕಂಥ ತೊಂದರೆಗಳು, ಅವ್ರಿಗೆ ಏನೆಲ್ಲ ಸಂಕಷ್ಟಗಳು ಬರ್ತಾ ಇದೆ? ಮೊದಲದಾಗಿ ನಾನು ಇವ್ರ ಜೊತೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ 2.5 ವರ್ಷ ಆಯಿತು. ಅವ್ರ ಜೊತೆ ಮಾತಾಡೋದ ಮೇಲೆ ಹೆಂಗೆ ಅಂತೆ, ಒಂದು ಹುಡುಗಿಗೆ ಎಜುಕೇಷನ್ ಇಲ್ಲ. ಆಮೇಲೆ ನಮ್ಮ ರಾಜ್ಯದಲ್ಲಿ ಕೂಡ ಒಂದು 70,000 ಹುಡುಗಿರು ಇದ್ದಾರೆ, ಕಷ್ಟದಲ್ಲಿ ಇರೋ ಮಹಿಳೆಗಳು. ಆಮೇಲೆ ಅವರು ಈ ಪ್ರೊಫೆಷನ್ಗೆ ಯಾಕೆ ಬಂದರು, ಹೇಗೆ ಬಂದರು ಅಂದರೆ, ಒಂದು ಹುಡುಗಿಗೆ ಎಜುಕೇಷನ್ ಇಲ್ಲ. ಓಕೆ, ಎಜುಕೇಷನ್ ಇಲ್ಲ, ಚಿಕ್ಕ ವಯಸ್ಸಲ್ಲಿ 17-13 ವಯಸ್ಸಲ್ಲಿ ಮದುವೆ ಮಾಡಿಬಿಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಒಂದು 19 ವಯಸ್ಸಲ್ಲಿ ಮಕ್ಕಳಿದೆ, 3 ಮಕ್ಕಳಿದೆ, ಏನೋ. ಆಮೇಲೆ ಅವ್ರಿಗೆ ಎಜುಕೇಶನ್ ಇಲ್ಲ, ಬೇಗ ವಯಸ್ಸಲ್ಲಿ ಮದುವೆ, ಮಕ್ಕಳು, ಓಕೆ, ಸಂಸಾರ ಏನು ಗೊತ್ತಿಲ್ಲ. ಆಮೇಲೆ ಆನ್ ಟಾಪ್ ಆಫ್ ದ್ಯಾಟ್ ಗಂಡ ಬಿಟ್ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ಕುಡುಕ, ಸತ್ತೋಗಿದ್ದಾರೆ, ಎಣ್ಣೆ ಮದುವೆ ಮಾಡಿದ್ದಾರೆ, ಏನೇನೋ ಕಷ್ಟಗಳಿರುತ್ತೆ, ಏನೇನೋ ಕೇಸಸ್. ಆಕ್ಚುಲಿ ನೀವು ಎಲ್ಲಾರ್ದು ನೀವು ಕಾಮನ್ ಫ್ಯಾಕ್ಟರ್ ನೋಡಿದ್ರೆ ಅಲ್ವೇ, ಎಜುಕೇಶನ್ ಅಂಡ್ early marriage, these are the main factors. ಅದಾದ್ಮೇಲೆ ಅವರು ಸಪೋರ್ಟ್ ಮಾಡೋಕೆ ಯಾರೂ ಇಲ್ಲ. ಯಾಕೆಂದರೆ ನಮ್ಮ
ಏನಾಗುತ್ತೆ ಗೊತ್ತಾ, ಹಳ್ಳಿ ಕಡೆ ತುಂಬಾ ಆರ್ಥೋಡಾಕ್ಸ್ ಜಾಸ್ತಿ ಜನ ಇರ್ತಾರೆ. ಅಂದ್ರೆ ಒಂದ್ಸತಿ ಹುಡುಗಿದು ಮದುವೆ ಆಯ್ತು ಅಂದ್ರೆ ಅಷ್ಟೇ, ನಮ್ ಜವಾಬ್ದಾರಿ ಮುಗಿತು ಅಷ್ಟೇ. ಆಮೇಲೆ ಅವ್ರ ಗಂಡನ ಮನೇಲಿ ಬದುಕ್ತಾರೆ ಸತ್ತುತ್ತಾರೆ ಅಂತ ನಮ್ಮ ಮ್ಯಾಟರ್ ಅಲ್ಲ ಅದು. ಸೊ ಆ ಟೈಮ್ ಅಲ್ಲಿ ಆ ಹುಡುಗಿಗೆ ಯಾವುದು ಸಪೋರ್ಟ್ ಇರಲಿಲ್ಲ. ಏನೋ ಫ್ಯಾಮಿಲಿಯಿಂದ, ಅಪ್ಪ ಅಮ್ಮ ಇಂದ ಇಲ್ಲ, ಇಲ್ಲಿ ಇನ್ಲಾಸ್ ಇಂದ ಇಲ್ಲ, ಗಂಡ ಇಂದ ಇಲ್ಲ, ಏನೂ ಇಲ್ಲ. ಅವಳು ವಿದೌಟ್ ಶೆಲ್ಟರ್, ವಿದೌಟ್ ಎನಿ ವರ್ಕ್, ವಿದೌಟ್ ಎಜುಕೇಶನ್ ಇಲ್ಲದೆ, ಏನೂ ಇಲ್ಲ ಅವ್ರ ಹತ್ರ, ರೋಡಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಏನ್ ಕೆಲಸ ಮಾಡ್ತಾರೆ ಅವರು, ಹೇಗೆ ಕೊಡ್ತಾರೆ, ಯಾರು ಜಾಬ್ ಕೊಡ್ತಾರೆ, ನೀವ್ ಕೊಡ್ತಾರೆ, ನಾವ್ ಕೊಡ್ತೀವಿ, ಕೊಡಲ್ಲ ನಾವು. ಏನ್ ಎಜುಕೇಶನ್ ಎಷ್ಟು ಓದಿದ್ಯಾ ಅಂತ ಕೇಳ್ತೀವಿ ಅಲ್ವಾ. ಸೊ ಏನು ಅವ್ರಿಗೆ ಆಪರ್ಚುನಿಟಿ ಇಲ್ಲ. ಆಮೇಲೆ ಹೌದು, ಯಾಕೆಂದ್ರೆ ಅವ್ರ ಖುಷಿಯಿಂದ ಯಾರು ಹುಡುಗಿ ಅವ್ರ ಖುಷಿಯಿಂದ ಬರಕ್ಕೆ ಸಾಧ್ಯನೇ ಇಲ್ಲ. ಏನೋ. ಸೊ ಆ ಟೈಮಲ್ಲಿ ನಾನು ಎಷ್ಟೊಂದು ಹೆಂಗಸರ ಜೊತೆ ಕೆಲಸ ಮಾಡ್ಕೊಂಡು ಅವ್ರ ಇರೋ ಜಾಗದಲ್ಲಿ ಸ್ಲಮ್ಸಲ್ಲಿ ಹೋಗ್ಬಿಟ್ಟು ನಾನು ತುಂಬ ಡೀಟೇಲಲ್ಲಿ ಈ ಮ್ಯಾಟರ್ನ ಸ್ಟಡಿ ಮಾಡಿಕೊಂಡು ಏನಿದೆ, ಇವತ್ತು ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅವರು ಆ ಕೆಲಸ ಬಿಡೋಕೆ ರೆಡಿ ಆಗಿದ್ದಾರೆ. ಅವ್ರಿಗೆ ಬಿಡಬೇಕು ಅಂತ ಒಂದು ಮನಸ್ಸಿದೆ, ಬಟ್ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡಬೇಕು. ಆಮೇಲೆ ಅದ್ರ ಜೊತೆಲಿ ಸೊಸೈಟಿ ಅವ್ರ ಮೈಂಡಲ್ಲಿ ಏನು ಕ್ವೆಶನ್ ಮಾರ್ಕ್ ಇರುತ್ತಂತ, ಸೊಸೈಟಿ ಅವರು ಆ ಜಾಬ್ ಬಿಟ್ಬಿಟ್ಟು ಬರ್ತಾರೆ ವಾಪಸ್ಸು ನಾರ್ಮಲ್ ಸೊಸೈಟಿ ಅವ್ರನ್ನ ಹಾಗೆ ನೋಡಲ್ಲ. ಹಾ, ಸೊ ಅದೇ ನಾವು ಏನಂದ್ರೆ ಅವರು ಆ ಪ್ರೊಫೆಷನ್ಗೆ ಇಷ್ಟ ಬಂದಿರಲ್ಲ. ಸೊ ಬಂದು ಅದನ್ನ ಆ ಮ್ಯಾಟರ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ವಾಪಸ್ ಲೈಫ್ ಸಿಗಬೇಕು ಅಂತ ಆ ಥರ ನಾವು ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ರಾಜ್ಯದಿಂದ ನಾವು ಎಷ್ಟೋ ಹೆಂಗಸರಿಗೆ ಹೆಲ್ಪ್ ಮಾಡಿಕೊಂಡು ಈ ಸೆಕ್ಸ್ ವರ್ಕನ್ನು ನಾವು ಕಟ್ ಮಾಡ್ಬೋದು. ಖಂಡಿತ ಒಳ್ಳೆ ಮಾತು ಹೇಳಿದ್ರಿ ಗೀತಾ ಅವರೇ. ಈಗಾಗಲೇ ಲೈಂಗಿಕ ಕಾರ್ಯಕರ್ತೆಯರು ಅನುಭವಿಸ್ತಾ ಇರತಕ್ಕಂಥ ತೊಂದರೆ, ಅದ್ರ ಜೊತೆಗೆ ಅವ್ರು ಯಾಕೆ ಆ ಫೀಲ್ಡ್ಗೆ ಬರ್ತಾರೆ, ಅನಿವಾರ್ಯದಿಂದ ಬರ್ತಾರೆ ಅಂತಕ್ಕಂಥ ಮಾತನ್ನು ಪೂಜಾ ಗಾಂಧಿ ಅವರೆಲ್ಲ ಹೇಳಿದ್ರು. ಓಕೆ, ಈಗ ಒಂದು ವೇಳೆ ಲೈಂಗಿಕ ಕಾರ್ಯಕರ್ತೆಯರ ಮನ ಬದಲಾಗಿ ನಮಗೂ ಬೇಕಾದರೆ ಸಮಾಜದಲ್ಲಿ ಬೇರೆ ಕೆಲಸಗಳು ಸಿಕ್ಕಿ ನಾವು ಬರ್ತೀವಿ ಅಂತಕ್ಕಂಥ ಮನಸ್ಸಿದ್ರು ಕೂಡ ಸಮಾಜ ಅದಕ್ಕೆ ಒಪ್ಪಲ್ಲ, ಬಿಡಲ್ಲ ನಿಮ್ಮನ್ನೇ. ಅಂದರೆ ಈ ಲೈಂಗಿಕ ಕಾರ್ಯಕರ್ತೆಯರನ್ನ ಆ ಫೀಲ್ಡಿಂದ ಹೊರಗಡೆಗೆ ಬರಕ್ಕೆ ಬಿಡಲ್ಲ ಸಮಾಜ, ಅದೇ ದೃಷ್ಟಿಯಲ್ಲಿ ನೋಡುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಎದುರಿಸ್ತಕ್ಕಂಥ ಸವಾಲುಗಳು ಏನು ಅಂತ? ನಿಜ, ಈಗ ಇಷ್ಟೊತ್ತು ಮೇಡಮ್ ಪೂಜಾ ಗಾಂಧಿ ಮೇಡಮ್ ಹೇಳಿತ್ತು ನಿಜ. ಯಾಕಂದರೆ ನನಗೆ ಮ್ಯಾರೇಜ್ ಆಗಿದ್ದಿತ್ತು 14 ವರ್ಷಕ್ಕೇನೆ. ನನಗೆ 14 ವರ್ಷಕ್ಕೇನೆ ನನಗೆ ಮ್ಯಾರೇಜ್ ಆಯಿತು. 19 ವರ್ಷಕ್ಕೇನೆ ನಾನು ಇಬ್ಬರು ಮಕ್ಕಳು ತಾಯಿ ಆದೆ. ನಾನು 19 ವರ್ಷಕ್ಕೆ ಇಬ್ಬರು ಮಕ್ಕಳು ತಾಯಿ ಆಗ್ತಾಗ ಮೇಡಮ್ ಹೇಳ್ದಂಗೆ ನಾನು ಇದು ಕೆಲಸ ಮಾಡೋಣ ಅಂತೇಳಿ ಮನೆ ಕೆಲ್ಸಕ್ಕೆ ಹೋದೆ, ಇಟ್ಕೆ ಗುಡ್ಗೋದೆ, ಗಾರ್ಮೆಂಟ್ಸ್ಗೆ ಹೋದೆ. ನಾನು ಓದಿರೋದು ಬರೀ 8ನೇ ಕ್ಲಾಸ್ ಅಷ್ಟೇ. ನಾನು ಓದಿರೋಂಥ TC ಎಲ್ಲಿದೆ ತೊಗೊಂಬರ್ರಿ, ನಿನಗೆ ಕೆಲಸ ಕೊಡ್ತೀನಿ ಅಂದರು. ಆಗ ನನಗೆ ಇದ್ದಂಥ ಪರಿಸ್ಥಿತಿಯಲ್ಲಿ ನನಗೆ ತಾಯಿ ತಂದೆ ಮನೆ ಕಡೆನೂ ಸಪೋರ್ಟ್ ಇಲ್ಲ, ನನಗೆ ಈ ಕಡೆ ಗಂಡನ ಮನೆ ಕಡೆನೂ ನನಗೆ ಸಪೋರ್ಟ್ ಇಲ್ಲ. ನಾನಾಗ ಅನಿವಾರ್ಯವಾಗಿ ನಾನು ಸೆಕ್ಸ್ ವರ್ಕಿಗೆ ಬಂದೆ. ನಾನು 19 ವರ್ಷಕ್ಕೇ ನಾನು ಸೆಕ್ಸ್ ವರ್ಕಿಗೆ ಬಂದೆ. ಆಗ ಬಂದಂಥ ಕಾಲದಲ್ಲಿ ನನಗೆ ತುಂಬಾ ಟಾರ್ಚರ್ ಆಯಿತು. ಪೊಲೀಸವರಿಂದ ಪ್ರಾಬ್ಲಮ್ ಆಗಿದೆ, ಗೂಂಡಗಳಿಂದ ಪ್ರಾಬ್ಲಮ್ ಆಗಿದೆ, ಮತ್ತು ಆಟೋ ಡ್ರೈವರ್ಸ್ಗಳಿಂದ ಪ್ರಾಬ್ಲಮ್ ಆಗಿದೆ, ಮತ್ತು ಏನು ಪಿಂಪ್ಗಳು ಮತ್ತು ಏನು ಪಿಂಪ್ ಅಂತೀವಿ ಆ ಪಿಂಪ್ಗಳಿಂದನೂ ಸಹ ನಮಗೆ ಪ್ರಾಬ್ಲಮ್ ಆಗಿದೆ. ತುಂಬಾ ಅನಿವಾರ್ಯವಾಗಿ ನಾವು ತುಂಬಾ ಕಷ್ಟ ಅನುಭವಿಸಿದ್ದೀವಿ. ಯಾಕಂದರೆ ನಮಗೆ ಒಂದು ಕಡೆ ಮನೆ ಸಿಗೋದಿಲ್ಲ. ಹೌದು, ಮನೆ ಸಿಕ್ಕರೂ 3 ತಿಂಗಳಿಗೆ 4 ತಿಂಗಳಿಗೆ ಮನೆ ಚೇಂಜ್ ಮಾಡ್ರಿ ಅಂತಾರೆ. ಒಂದು ವೇಳೆ ಮನೆ ಸಿಕ್ಕರೂ ರೆಂಟು ಜಾಸ್ತಿ ಕೇಳ್ತಾರೆ. ಈಗ 1500 ರೂಪೀಸ್ ಬಾಡಿಗೆ ನಾನು ಇತ್ತು ಅಂದರೆ 2000 ಕೊಡ್ರಿ, 3000 ಕೊಡ್ರಿ ಅಂತಾರೆ. ಆಗ ನಮಗೆ ವಿಧಿ ಇಲ್ದಿದಂಗೆ ಸೆಕ್ಸ್ ವರ್ಕ್ ಹೆಚ್ಚಿಗೆ ನಾವು ಸೆಕ್ಸ್ ವರ್ಕ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಮನೆ ಓನರು ಕೂಡ ನಿಮ್ಮನ್ನು ಕರೆಕ್ಟ್, ಮನೆ ಓನರು ಸರಿಯಾಗಿ ಬಾಡಿಗೆ ಕೊಡಲಿಲ್ಲ ಅಂತಂದರೆ ಆ ಮನೆ ಓನರು ಒಂದು ದಿವಸ ಬಂದು ನನ್ನ ಹತ್ರಕ್ಕೆ ಬಾಡಿಗೆ ಇಲ್ಲ ಅಂತಂದರೆ ಕರೆಯುವಂಥ ಪರಿಸ್ಥಿತಿಯೂ ಇದೆ. ಪೊಲೀಸರು ನಮಗೆ ರಕ್ಷಣೆ ಕೊಡಬೇಕು ಸೆಕ್ಸ್ ವರ್ಕರ್ಗೆ. ಆ ಪೊಲೀಸರು ಏನು ಮಾಡ್ತಾರೆ, ಕಲರ್ ಡ್ರೆಸ್ಸಲ್ಲಿ ಇದ್ದಾಗ ನಮ್ಮ ಹತ್ರನೇ ಬಂದು ದುಡ್ಡು ಕಾಸು ಕೊಳ್ದಿದ್ದಂಗೆ ನಮ್ಮ ಜೊತೆನೇ ಬಂದು ಸೆಕ್ಸ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಡ್ಯೂಟಿ ಮೇಲೆ ಇದ್ದಾಗ ಪಬ್ಲಿಕ್ನಲ್ಲಿ ಜನ ನೋಡಲ್ಲ, ಬಾಯಿಗೆ ಬಂದಂಗೆ ಬೈಯೋದು, ಹೊಡೆಯೋದು, ನಿಮ್ಮ ಹತ್ರನೇ ಮಾಮೂಲಿ ವಸೂಲಿ ಮಾಡೋದು, ಈ ಥರನೂ ನಮಗೆ ಕಟ್ಟಗಳು ಕೊಡ್ತಾರೆ. ಮತ್ತು ನಮಗೆ ನಾವು ಭಾರತದ ಪ್ರಜೆಯಾಗಿ ನಮಗೊಂದು ಐಡೆಂಟಿ ಕಾರ್ಡ್ ಇಲ್ಲ, ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ. ಯಾಕೆ ಇದನ್ನೆಲ್ಲ ಮಾಡಿಸ್ಕೊಳ್ಳೋಕೆ ನಿಮ್ಗೆ ತೊಂದರೆ ಆಗುತ್ತಾ ಅಂತ? ತೊಂದರೆ ಅಂತಂದರೆ ಈಗ ನಾವು ಸೆಕ್ಸ್ ವರ್ಕರ್ ಆಗಿ ನಾವು ಯಾಕಂದರೆ ಬೀದಿ ನಮಗೆ ಒಂದೇ ಮನೆಯೊಳಗಡೆ ನಾವು ಸುಮಾರು 4-5 ವರ್ಷದ ಗಂಟ ನಾವು ವಾಸ ಮಾಡಲ್ಲ. 3 ತಿಂಗಳಿಗೆ 4 ತಿಂಗಳಿಗೆ ಮನೆ ಖಾಲಿ ಮಾಡು ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಮಗೆ ಮನೆ ಪ್ರೂಫ್ ಕೇಳ್ತಾರೆ. ಐಡೆಂಟಿ ಕಾರ್ಡ್ ಬೇಕು ಅಂದ್ರೆ ನೀವು ಯಾವ ಮನೆಯಲ್ಲಿ ಇದ್ದೀರಾ ಪ್ರೂಫ್ ಕೊಡ್ರಿ ಅಂತಾರೆ. ನಮಗೆ ಮನೇನೇ ಇಲ್ಲ ಅಂತದ್ರಲ್ಲಿ ಪ್ರೂಫ್ ತಗೊಂಡೋಗಿ ಎಲ್ಲಿಂದ ಕೊಡೋಣ ಅವ್ರಿಗೆ? ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ಅಲ್ಲೂ ಕಷ್ಟ ನಿಮಗೆ? ಅಲ್ಲೂ ಕಷ್ಟನೇ. ಯಾಕಂದರೆ ಈಗ ನನಗೂ 2 ಮಕ್ಕಳಿದ್ದಾರೆ. ಮಕ್ಳಿಗೆ ನಾನು ಎಜುಕೇಶನ್ ಕೊಡಬೇಕಂತ ತುಂಬಾನೇ ಆಸೆ ಇದೆ. ಆದರೆ ಮಕ್ಕಳು ನನ್ನ ಜೊತೆ ಇಲ್ಲ. ಮಕ್ಕಳು ನನ್ನ ಜೊತೆ ನನಗೆ ದೂರಾಗಿ ಒಂದು 12-13 ವರ್ಷದ ಮೇಲೆ ಆಗಿದೆ ನನ್ನ ಮಕ್ಕಳು ದೂರಾಗಿ. ಆದರೆ ಬೇರೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಕ್ಕೆ ಸಪೋರ್ಟ್ ಮಾಡೋಣ ಅಂದರೆ ಈಗ ಕೆಲವೊಂದು ಸ್ಕೂಲ್ಗಳಲ್ಲಿ ಜಾಸ್ತಿ ಡೊನೇಷನ್ ಕೇಳ್ತಾರೆ. ಹೌದು,
ಮತ್ತು ತಾಯಿ ಏನಾದರೂ ನೀನು ಸೆಕ್ಸ್ ವರ್ಕರ್ ಅಂತ ಏನಾದ್ರು ಗೊತ್ತಾಯಿತು ಅಂತಂದರೆ ನಿನ್ನ ಮಕ್ಳಿಗೆ ಇಲ್ಲಿ ಸೀಟ್ ಇಲ್ಲ, ಕರ್ಕೊಂಡೋಗಿ ಬೇರೆ ಸ್ಕೂಲ್ಗೆ ಹಾಕ್ರಿ, ಸರ್ಕಾರಿ ಸ್ಕೂಲ್ಗೆ ಹಾಕ್ರಿ ಅಂತೇಳಿ ಮಕ್ಕಳನ್ನ ಅಲ್ಲಿಂದನೂ ಸಹ ಡಿವೈಡ್ ಮಾಡ್ತಾರೆ. ಇಂಥ ಇರೋ ಪರಿಸ್ಥಿತಿಯಲ್ಲಿ ತಾಯಿ ಲೈಂಗಿಕ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ಮಾತನಾಡೋದಾದ್ರೆ ಏನಿದೆ ಗೊತ್ತಾ, ಇದು ಒಂದು ಅವ್ರದ್ದು ಕತೆ ಅಲ್ಲ, ಇದು ಇವ್ರ ಥರ ಇಷ್ಟೊಂದು ಸಾವಿರ ಜನದ ಕತೆ ಇದು. ಒಂದು ಸಮೀಕ್ಷೆ ಪ್ರಕಾರ ಇವತ್ತು ನಾನು ಈಚೆಗೆ ಪ್ರಿಪೇರ್ ಆಗಬೇಕಾದ್ರೆ ನೋಡಿದೆ, ಬೆಂಗಳೂರಿನ ಮಹಾನಗರದಲ್ಲಿ 1 ಲಕ್ಷ ಲೈಂಗಿಕ ಕಾರ್ಯಕರ್ತೆಯರು ಸಕ್ರಿಯರಾಗಿದ್ದಾರೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. 1 ಲಕ್ಷ ಅಲ್ಲ, ಜಸ್ಟ್ ಅದು ನಮ್ಮ ಇದಕ್ಕೆ ಸಿಕ್ಕಿರೋದಷ್ಟೇ ಅಂಕಿಅಂಶಕ್ಕೆ. ಯಾಕಂದ್ರೆ ದರ್ ಆರ್ ವೆರೈಟಿ ಆಫ್ ಇದು ಸೆಕ್ಸ್. ಈಗ ಡಾಬಾ ಸೆಕ್ಸ್ ಇರ್ಬೋದು, ಸ್ಟ್ರೀಟ್ ಬೇಸ್ಡ್, ಹೋಮ್ ಬೇಸ್ಡ್, ಮತ್ತೆ ಗರ್ವಾಲಿ, ಇವಾಗ ಟೆಲಿಫೋನ್, ಆ ಥರದಲ್ಲಿ ಕ್ಲಿಯರ್ ಮಾಡ್ತೀವಿ. ನಾವು ವರ್ಕ್ ಮಾಡೋದು ತೊಂದರೆಯಲ್ಲಿರೋ ಮಹಿಳೆಗಳು, ಆ್ಯಕ್ಚುಲಿ ಹೂ ಹ್ಯಾವ್, ಅವರು ಪಾಕೆಟ್ ಮನೆಗೆ ಇಲ್ಲ ಅಂದರೆ ಜಾಸ್ತಿ ಲ್ಯಾವಿಶ್ ಅಂತ ಜೀವನ ಬೇಕು, ಗಾಡಿ ತಗೋಬೇಕು, ಇದು ತಗೋಬೇಕು ಅಂತಲ್ಲ, ಊಟ ತಿಂಡಿ ಮಾಡೋಗೋಸ್ಕರ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಹೀರೋಸ್ ಪ್ರಾಜೆಕ್ಟ್ ವಿಚಾರಕ್ಕೆ ಬರೋಣ. ಶಾರದಾ ನಾಯ್ಕ ಅವರೇ, ಎಷ್ಟು ವರ್ಷದ ಹಿಂದೆ ಇದು ಅಸ್ತಿತ್ವಕ್ಕೆ ಬಂತು ಮತ್ತು ಇದರ ಮೂಲ ಉದ್ದೇಶಗಳು ಏನು? ಹೀರೋಸ್ ಪ್ರಾಜೆಕ್ಟ್ ಮೂಲ ಉದ್ದೇಶ ಏನಂತ ಹೇಳಿದ್ರೆ 10 ವರ್ಷದ ಹಿಂದೆ ಇದು ಅಸ್ತಿತ್ವಕ್ಕೆ ಬಂತು. ಒಂದು ಕಾರ್ಪೊರೇಟ್ ಸಂಸ್ಥೆ ಅದು. ಪರಮೇಶ್ವರ್ ಗೋಡ್ರೇಜ್ ಅಂದ್ರೆ ಗೋಡ್ರೇಜ್ ಕಂಪನಿಯ ಮಾಲೀಕರು ಮತ್ತೆ ಹಾಲಿವುಡ್ ಆಕ್ಟರ್ ರಿಚರ್ಡ್ ಗೇರ್ ಇಬ್ರು ಸೇರಿಬಿಟ್ಟು ಇದನ್ನ ಈ ಸಂಸ್ಥೆಯನ್ನು ಹುಟ್ಟಾಕೋಕೆ ಮೇನ್ ಕಾರಣ ಅಂದ್ರೆ ಅವರಲ್ಲಿರುವಂಥ ಕಾಂಟ್ಯಾಕ್ಟ್ಸ್, ಕ್ರಿಕೆಟರ್ಸ್ ಇರ್ಬೋದು, ಸಿನಿಮಾ ತಾರೆಯರು, ಅವರನ್ನೆಲ್ಲ ಅವರಿಗೆ ಓರಿಯೆಂಟೇಷನ್ ಕೊಟ್ಬಿಟ್ಟು ಅವ್ರ ಮೂಲಕ ಜನರಿಗೆ ಹೇಳುವಂತ ಅಂದ್ರೆ HIV AIDS ಬಗ್ಗೆ ಹೇಳುವಂತ ಕೆಲಸಕ್ಕೆ ಕೈ ಹಾಕಿದ್ರು. ಏನಾಗುತ್ತೆ, ಯೂಶುವಲಿ ಒಬ್ಬ ಸೆಲೆಬ್ರಿಟಿ ಹೋಗಿ ನಿಮ್ಮ ಮನೆಗೆ ಬಂದು ಹೇಳಿದಾಗ, ಈಗ ಪೂಜಾ ಗಾಂಧಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಪೂಜಾ ಹೋಗ್ಬಿಟ್ಟು ನೋಡಿ ಹೀಗೆ ಗರ್ಭಿಣಿ ಹೆಂಗಸರೆ ನೀವೆಲ್ಲ ಫಸ್ಟ್ ಒಂದು ಟೆಸ್ಟ್ ಮಾಡ್ಕೊಳ್ಳಿ, PPTCT ಅಂತ ಹೇಳ್ತಾರೆ. ಅವ್ರು ಹೇಳ್ದಾಗ ಕೇಳ್ತಾರೆ, ಪೂಜಾ ಗಾಂಧಿ ಹೇಳಿದ್ರೆ ಕೇಳ್ತಾರೆ, ಬೇರೆ ನಾವು ಹೋಗಿ ಹೇಳಿದ್ರೆ ಅವ್ರು ಕೇಳಲ್ಲ. ಸೊ ಅದನ್ನ ನಾವು ಸೆಲೆಬ್ರಿಟೀಸ್ಗಳಿಂದ ಜನರಿಗೆ ಹೇಳುವಂತ ಕೆಲಸವನ್ನ ನಾವು ಆರಂಭಿಸಿದ್ವಿ. ಇನ್ನೊಂದೇನಂತ ಹೇಳಿದ್ರೆ ವಿಡಿಯೋ ಫಿಲ್ಮ್ಸ್ ಅಂತ ಇರ್ಬೋದು, ಜಾಹೀರಾತುಗಳನ್ನು ಮಾಡುವಂಥದ್ದು. ನೀವು ಯಾವುದೇ ಜಾಹೀರಾತು ನೋಡಿ, ಅದು ಅಮಿತಾಬ್ ಬಚ್ಚನ್ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು, ಹೃತಿಕ್ ಇರ್ಬೋದು, ಅಥವಾ ಸಚಿನ್ ಇರ್ಬೋದು, ಇಲ್ಲಿ ಕರ್ನಾಟಕ ಬಂದರೆ ಪೂಜಾ ಇರ್ಬೋದು, ಉಪೇಂದ್ರ ಇರ್ಬೋದು, ಹೀಗೆ ಯಾರನ್ನೇ ತಗೊಳ್ಳಿ ಅವೆಲ್ಲ ವಿಡಿಯೋಸ್ಗಳನ್ನು ನಾವು ಮಾಡ್ತೀವಿ. ಇನ್ನೊಂದು ಇಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಇದೆ. ಅವರು ರಾಜ್ಯಾದ್ಯಂತ ಡೋರ್ ಟು ಡೋರ್ ಕ್ಯಾಂಪೇನ್ ಅಂತ ಮಾಡ್ತಾರೆ. ಮನೆಯಿಂದ ಮನೆಗೆ ಹೋಗ್ಬಿಟ್ಟು ಮಾಹಿತಿಯನ್ನು ಕೊಡುವಂಥದ್ದು. ಲಾಸ್ಟ್ ಟೈಮ್ ಬಾಗಲಕೋಟೆ, ಬಿಜಾಪುರ್ನಲ್ಲೆಲ್ಲ ಈ ಕಾರ್ಯಕ್ರಮಗಳು ನಡೆದು ಸ್ವತಃ ಪೂಜಾ ಗಾಂಧಿ ಅವರು ಬಂದ್ಬಿಟ್ಟು ಮನೆಯಿಂದ ಮನೆಗೆ ಹೋಗ್ಬಿಟ್ಟು ಮಹಿಳೆಯರಿಗೆ ಆ ಬಿಸಿಲಲ್ಲಿ, ಆ ಧೂಳಲ್ಲಿ ಅವ್ರು ಹೋಗಿ ಹೇಳುವಂಥ ಕೆಲಸಗಳನ್ನ ಮಾಡಿದ್ರು. ಸಾಕಷ್ಟು ಯಶಸ್ವಿಯಾಗಿ ಕೂಡ ನಡೀತು. ಸೊ ಹೀರೋಸ್ ಪ್ರಾಜೆಕ್ಟ್ ನಾವು ಇಲ್ಲಿ ಆರೋಗ್ಯ ಇಲಾಖೆ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಮತ್ತೆ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಇರ್ತಾರೆ. ಇಲ್ಲ, ಸಮಾಜಮುಖಿಯಾದಂತಹ ಅತ್ಯುತ್ತಮ ಕಾರ್ಯ ಹೀರೋಸ್ ಪ್ರಾಜೆಕ್ಟ್ ಅವ್ರದ್ದು. ಆದರೆ ಹೀರೋ ಪ್ರಾಜೆಕ್ಟ್ನ ಮೂಲೋದ್ದೇಶಗಳನ್ನ ತಿಳ್ಕೊಂಡಾಯ್ತು. ಆದರೆ ಇದರ ಚಾಲೆಂಜಸ್, ಅವರು ಈ ಸಂದರ್ಭದಲ್ಲಿ ಜಿಲ್ಲೆಗಳಿಗೆಲ್ಲ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೇನು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರು, ಮತ್ತು ಇವರ ಈ ಎಲ್ಲ ಒಂದು ಒಟ್ಟಾರೆ ಇದರ ಫಲಿತಾಂಶ ಏನು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಒಂದು ಪುಟ್ಟ ಬ್ರೇಕ್ ನಂತರ.